ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಅಕ್ಟೋಬರ್ 24, 2025ರಂದು ಮೈಸೂರು ಮಹಾರಾಣಿಯಾಗಿದ್ದ ಶ್ರೀ ವಾಣಿ ವಿಲಾಸ ಸನ್ನಿಧಾನದವರ ಆಡಿಟೋರಿಯಂ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವನ್ನು ನಜರ್ಬಾದ್ನಲ್ಲಿರುವ ಶ್ರೀ ವಾಣಿ ವಿಲಾಸ ಅರಸು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜಮಾತೆ ಪ್ರಮೋದಾದೇವಿ ಒಡೆಯರ್, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ಪತ್ರಕರ್ತರಾದ ಗೌರಿ ಶೌರ್ಯ, ಉಪಾಧ್ಯಕ್ಷೆ ಡಾಕ್ಟರ್ ಭಾರತಿ ಶ್ರೀಧರ್ ರಾಜರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಇಂಟ್ರೆಸ್ಟೆಡ್ ಆಗಿದ್ದರೆ 2006-2007 ಈ ನಮ್ಮ ಶಾಲೆಗೆ ಈ ಸಭಾಂಗಣ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಏನು ಸಂಸ್ಥೆ ಜೊತೆಗೆ ಏನು ನಮ್ಮ ಸಂಬಂಧ ಶುರು ಆಗಿರೋ ಸಮಯದಿಂದ ಇವತ್ತವರೆಗೂ ಅವರ ಒಂದು ಅಭಿಲಾಷೆ ಆಗಿತ್ತು. ಆ ಅಭಿಲಾಷೆಯನ್ನು ಇವತ್ತು ಈಡೇರಿಸಲಾಗಿದೆ. ಅದಕ್ಕಾಗಿ ನಮ್ಮ ಮಹಾಪೋಷಕರಾದಂತಹ ಶ್ರೀಮತಿ ಡಾಕ್ಟರ್ ಪ್ರಮೋದಾದೇವಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಕೌಶಲ್ಯ ಅಭಿವೃದ್ಧಿ ನಡೀತಾ ಇತ್ತು ನಮ್ಮ ಶಾಲೆಯಲ್ಲಿ. ಏನು ಹೆಣ್ಮಕ್ಳಿಗೆ ಅವ್ರಿಗೆ ಸಂಬಂಧಪಟ್ಟಿರುವಂಥದ್ದು ಅವರ ವೃತ್ತಿಗಾಗಿ ಇರ್ಬೋದು ಅಥವಾ ಅವರ ಒಂದು ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಬಹಳ ಗೆಸ್ಟ್ಗಳು ಬರ್ತಾ ಇದ್ರು, ತಮ್ಮ ಭಾಷಣಗಳು ಕೊಡ್ತಾ ಇದ್ರು. ಅವರ ಏನು ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಆ ಕ್ಲಾಸ್ ರೂಮಲ್ಲೇ ಮಾಡ್ತಾ ಇದೆ. ಸೊ ಅದಕ್ಕಾಗಿ ಒಂದು ನಿರ್ದಿಷ್ಟವಾಗಿ ಒಂದು ಸಭಾಂಗಣ ಮೂಲಕ ಈ ಒಂದು ಕೌಶಲ್ಯ ಅಭಿವೃದ್ಧಿ ಇಂಥ ಒಂದು ಟಾಕ್ಸ್ಗಳಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಎಲ್ಲರ ಒಂದು ಅಭಿಲಾಷೆ ಆಗಿತ್ತು. ಅದು ಇವತ್ತು ಈಡೇರಿಸುವಂತೂ ಎಲ್ಲರಿಗೂ ಒಂದು ಸಂತೋಷದ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದ್ಘಾಟಕರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಬಂದಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಈಗಾಗಲೇ ಮೈಸೂರಿನ ಪರಂಪರೆಯನ್ನು ಈ ಗೌರಿ ಸತ್ಯರ್ ಅವರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ನಮ್ಮ ಮಹಿಳೆಯರ ಪಾತ್ರ ಏನಿದೆ, ನಾವು ಯಾವಾಗಲೂ ಹೇಳ್ತೀವಿ ಮೈಸೂರು ಉದ್ಧಾರ ಆಗೋದು ಹೌದು ಮಹಾರಾಷ್ಟ್ರದಿಂದ, ಆದರೆ ಆ ಸಂಸ್ಕೃತಿ, ಆ ಪಾರಂಪರೆ ಮತ್ತು ಮೈಸೂರು ಸಂಸ್ಥಾನನೇ ಉಳಿಸಿದ್ದು ಮಹಾರಾಣಿಯರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ನಿಟ್ಟಿನಲ್ಲಿ ಆ ಒಂದು ಪರಂಪರೆ, ಮಹಿಳೆಯರ ಪಾತ್ರ ಮತ್ತು ಮಹಿಳೆಯರ ನಾಯಕತ್ವ ಅತಿ ಅವಶ್ಯ. ಆ ಒಂದು ಮೈಸೂರಿಗೆ ಅವರು ಬಂದು ಇವತ್ತು ಒಂದು ಅತ್ಯಂತ ಕಠಿಣ ಮತ್ತು ಒಂದು ವಾತಾವರಣದಲ್ಲಿ ಇಂಥ ಒಂದು ಸೇವೆ ಸಲ್ಲಿಸ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ನಮ್ಗೆ ಗೊತ್ತಿದೆ, ಒಬ್ಬ ರಾಜಕಾರಣಿಯಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷದ ನಡುವೆ ಸಾಮಾನ್ಯವಾಗಿ ಕಾರ್ಯಾಂಗನೇ ಬಲಿಯಾಗುತ್ತೆ. ಸೊ ಅದಕ್ಕಾಗಿ ಆ ಒಂದು ಒತ್ತಡದಲ್ಲಿ ಬಹಳ ಗಂಭೀರವಾಗಿ ಅತ್ಯಂತ ಒಂದು ಅದೊಂದು ಸೀರಿಯಸ್ ಆಗಿ ಅತ್ಯಂತ ಒಂದು ಭಾವನೆಗಳು ವ್ಯಕ್ತಪಡಿಸ್ತೇನೆ. ನಿಜವಾಗ್ಲೂ ಬಳಿ ಮೈಸೂರಿನ ನಾಗರಿಕರ ಒಂದು ದೃಷ್ಟಿ ಇಟ್ಕೊಂಡು ಅವರ ಸೇವೆಗಾಗಿ, ಅವರ ರಕ್ಷಣೆಗಾಗಿ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇರುವಂಥದ್ದು ಶ್ರೀಮತಿ ಸೀಮಾ ಲಾಟ್ಕರ್ ಅವರು. ನಿಜಕ್ಕೂ ನಮ್ಮೆಲ್ಲರಿಗೂ ಮೈಸೂರು ಪರಂಪರೆಗೂ ಕೂಡ ಒಂದು ರೀತಿ ಗೌರವ ತಂದಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮ ಅವರ ಒಂದು ಉದ್ಘಾಟನೆ ಮಾಡಿರುವಂಥದ್ದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ. ಈ ಒಂದು ಸಂಸ್ಥೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ಥಳದಲ್ಲಿ ಮಹಿಳೆಯರ ಒಂದು ಶಾಲೆ ಮತ್ತು ಕಾಲೇಜುಗಳು ನಡೆಸ್ತಾ ಇದೆ. ಇಲ್ಲಿ ನಮ್ಮ ಕೃಷ್ಣಾಜ ಬುಲೆವಾರ್ಡ್ ಅಲ್ಲಿ ಒಂದು ಕೋವಿಡ್ ಸ್ಕೂಲ್ ಮತ್ತೆ ನಮ್ಮ ಒಡೆಯರ್ ಸೆಂಟರ್ ಫಾರ್ ಆರ್ಕಿಟೆಕ್ಚರ್ ಅನ್ನು ನಡೆಸ್ತಾ ಇದೆ. ಎಲ್ಲ ನಮ್ಮ ತಾಯಿ ನೇತೃತ್ವದಲ್ಲಿ ಒಂದು ಯಶಸ್ವಿಯಾಗಿ ಮುಂದುವರಿತಾ ಬಂದಿದೆ. ಎಲ್ಲ ಇವಾಗ ಒಂದು ಮಟ್ಟಕ್ಕೆ ಬಂದಿದೆ. ಆದರೆ ಇನ್ನು ಭವಿಷ್ಯದಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ಇದು ಸಾಮಾನ್ಯರಿಗೆ ಸೇವೆ ಸಲ್ಲಿಸ್ತಾ ಇದ್ರು ಸಹ ನಾವು ಆಧುನಿಕ ಒಂದು ಪ್ರೈವೇಟ್ ಸ್ಕೂಲಲ್ಲಿ ನೀಡುವಂಥ ಸೌಲಭ್ಯಗಳು ಇಲ್ಲೂ ಕೂಡ ನಮಗೆ ಲಭ್ಯ ಇರುವಂಥ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲನೂ ಮಾಡೋದಕ್ಕಾಗಿ ನಮ್ಮ ಪದಾಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. Today marks a significant milestone for our institution, the inauguration of a newly built auditorium named in honor of Her Highness Sri Vani Vilasa Sannidhanadavar.
As we draw this wonderful inauguration ceremony to a close, it is my honor and privilege to extend vote of thanks on behalf of Sri Jayachamraja Arsu Education Trust to our visionary, Her Highness Dr. Srimati Pramoda Devi Vadiya, patron Sri Jayachamraja Arsu Education Trust. Thank you for your unwavering belief in this project. Your leadership and commitment are the driving force behind this remarkable achievement. We are honored by the gracious presence of His Highness Yaduvira Krishnadatta Chamraja Vadiya, President Sri Jayachamrajendra Arsu Education Trust, and Maharani Trishika Kumari Vadiya. We sincerely thank our esteemed Chief Guest Srimati Seema Latkar, IPS, Police Commissioner Mysore, for accepting our invitation and inaugurating this beautiful space on behalf of Sri Jayachamrajendra Arsu Education Trust. Your words of encouragement and your vision have truly inspired us, and we are grateful for your support and time. We extend our heartfelt thanks to Sri Gauri Satya Sir, Senior Freelance Journalist and Author, Mysore, for delivering the keynote headers and sharing this valuable insights. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.